ಹೇಳ್ತೀನಿ. ನಾನು ಬರೋ ಪ್ರಭುಗೆ ಹೇಳ್ತಾ ಬಂದೆ, ದೇವೇಗೌಡರು ಮೊನ್ನೆ ಎಲೆಕ್ಷನ್ ಅಲ್ಲಿ ಬಂದು ನಾನು ಸೋಲಿಸಿದ್ದೆ ಅದೇ ಬಿಡ್ಕೊಂಡು ಹೊರಟೋದ್ರು. ಈ ಮೀಡಿಯಾದವ್ರು ನನಗೆ ಹೇಳೋರು, ಸರ್ ಒಂದ್ಸತಿ ಅವ್ರು ಬಂದು ಹೋಗ್ಬಿಟ್ರೆ 5,000 ಓಟ್ ನಿಮ್ಗೆ ಕಮ್ಮಿ ಆಗ್ಬಿಡ್ತಾವ ಸರ್ ಅಂತ. ಈ ಹೋಗ್ಲಿ ನನಗೆ 5,500 ಲೀಡ್ ಕೊಟ್ಟು 5,500 ಮಾತಾಡ್ತಿದ್ರೆ ದೊಡ್ಡೇರಿ ಹೋಗ್ಲಿಂದ ಎಲ್ಲ ಮಕ್ಳಿಗೆ ಒಕ್ಕಲಿಗರು ರಾಜಣ್ಣ ಒಂದು ಓಟ್ ಹಾಕೋದಿಲ್ಲ ಅಂದ್ಬಿಡು. 5,500 ಲೀಡ್ ಅವ್ರು ಹಾಕ್ತಿದ್ದೆ ಎಲ್ಲಪ್ಪ ಬರೋದು ನನಗೆ ಏನ್ ರೀತಿ ಬರ್ತಿತ್ತು ಅವ್ರು ಹಾಕದೇ ಇದ್ರೆ. ಹಾಗಾಗಿ ನಾನು ಯಾವತ್ತೂ ಜಾತಿ ಆಧಾರದ ಮೇಲೆ ಮಾತಾಡಿದವರಲ್ಲ. ಒಳ್ಳೇದು ಕೆಟ್ಟ ಎರಡಕ್ಕೆ. ಮತ್ತೆ ಬಡವರು ಬಲ್ಲಿದ್ರು. ನಮ್ದು ಯಾವತ್ತೂ ನಾವು ಬಡವ್ರ ಪರವಾಗಿ ಇರೋಂಥ ಕೆಲಸ ಮಾಡ್ಕೊಂಡು ಬಂದಿದ್ರಿಂದ ನಮಗೆ ಎಲ್ಲ ಜಾತಿನವರು ಕೂಡ ನಮಗೆ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಹೇಳಿ ನಾನು ಸದಾ ನೆನಪಿಸ್ಕೊಳ್ತೇನೆ. ಯಾಕೆಂದ್ರೆ ರಾಜಕೀಯ ಮಾತಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಆದ್ರೂ ಕೂಡ ನನಗೆ ರಾಜಕೀಯವಾಗಿ ಎಲ್ಲ 2004ರಿಂದ ಇಲ್ಲಿನವರೆಗೂ ಕೂಡ ನನಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೊಡ್ಡೇರಿ ಹೋಬಳಿ ಇರ್ತಕ್ಕಂಥದ್ದನ್ನ ನಾನು ಯಾವಾಗೂ ಕೂಡ ನೆನಪಿಸ್ಕೊಳ್ತೇನೆ. ಮುಂದೇನೂ ಅಷ್ಟೇನೆ, ಯಾರು ಬಂದು ಏನೇ ಪ್ರಚಾರ ಮಾಡಬಹುದು, ಅಪಪ್ರಚಾರ ಮಾಡಬಹುದು. ಬಟ್ ನನಗೆ ವಿಶ್ವಾಸ ಇದೆ. ಇಲ್ಲಿ ಪ್ರೇಯರ್ ಮಾಡಿದ ಮೂರ್ತಿ ಶೆಡ್ಯೂಲ್ ಕಾಸ್ಟ್ ಹುಡುಗ, ಅವನು ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡಿದ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ. ಎಲ್ಲವೇ ಅವ್ರ ಕದಿ ಇವನ್ ಹೆಂಡತಿ ನನ್ನ ಕಡಿಕೆ, ಇವನ್ ಅಕ್ಕಡಿಕಿರೋ ಗಿರಾಕಿ. ಅವನು ಮನೆಗೆ ಹೋದ್ರೆ ಒಳಗೆ ಬಿಡೋನು. ಎಲೆಕ್ಷನ್ ಮೋಸ ಮಾಡೋನು ಇವನು. ದೊಡ್ಡೇರಿ ಹೋಗ್ಲಿಲ್ಲ. ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ಅನ್ನು ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ. ನೋಡೋಣ ಅದೇನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದಮೇಲೆ ತಿರ್ಗಾ ಸಂದರ್ಭ ಏನು ಬರಲ್ಲ ಅಂತ ಅನ್ಕೊಳ್ಳೋಣ. ಹಾಗಾಗ್ತದೆ. ಆಯ್ತಪ್ಪ, ನೀನು ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ. ಮತ್ತೊಮ್ಮೆ ಕೂತ್ಕೊಂಡ್ಬಿಡಿ. ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ. ಒಬ್ರು ಒಂದು ಬಾಟ ಹಿಡ್ದಿಲ್ವಲ್ಲ? ಯಾಕೆ ಒಬ್ರು ಒಂದು ಬಾಟ ಹಿಡ್ದಿಲ್ಲ? ಗಿರಾಕಿಗಳು ಎಲ್ಲ ಒಂದು 100 ಬಾಟ ಹಿಡಿಯೋರು, ಯಾಕೆ ಒಬ್ರು ಹಿಡ್ದಿಲ್ಲ? ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನಗೆ ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾಟ ಹಿಡಿಬೇಕು, ಏನ್ ಮಾಡಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರುವಂತ. ನಾನಂತೂ ಇಲ್ಲ. ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರುಗಳು ಇರೋದಿಲ್ಲ, ಯಾರು ಮಿತ್ರರು ಇರೋದಿಲ್ಲ.